ಈಗ ಬೆಂಗಳೂರಿನ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನ ನೋಡೋಣ ಕ್ವಿಕ್ ರೌಂಡ್ ಅಪ್. ಎಸ್ಪಿಜಿ ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆಗೆ ಸಂಬಂಧ ವೈದ್ಯ ಶ್ರೀನಿವಾಸ್ ಬಂಧನವಾಗಿದೆ. ವೈದ್ಯ ಶ್ರೀನಿವಾಸ್ ಹೊಸಕೋಟೆಯಿಂದ ಬೆಂಗಳೂರು ಮಾರ್ಗವಾಗಿ ಬರುತ್ತಿರುವಾಗ ಟಿಎಸ್ ಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಕಾರಲ್ಲಿ ಹೋಗ್ತಿದ್ದಾಗ ಬಂಧಿಸಿದ ಟಿಎಸ್ ಹಳ್ಳಿ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಈತನ ಆಸ್ಪತ್ರೆಯನ್ನ ಸೀಸ್ ಮಾಡಲಾಗಿತ್ತು. ಜಯನಗರ 8ನೇ ಮುಖ್ಯ ರಸ್ತೆಯ 7 ಜ್ಯುವೆಲರಿ ಮಳಿಗೆಗಳ ಮೇಲೆ ಐಟಿ ಅಧಿಕಾರಿಗಳು ನಡೆಸಿದ್ದ ದಾಳಿ ಇಂದಿಗೆ ಅಂತ್ಯವಾಗಿದೆ. ಕಳೆದ 3 ದಿನಗಳಿಂದ ಜ್ಯುವೆಲರಿ ಮಳಿಗೆಗಳಲ್ಲಿ ಐಟಿ ಅಧಿಕಾರಿಗಳು ಭರ್ಜರಿ ಶೋಧ ಕಾರ್ಯ ನಡೆಸಿದ್ದಾರೆ. ಆಭೂಷಣ್ ಜ್ಯುವೆಲರಿ ಮಾಲೀಕನ ಮನೆ ಮತ್ತು ಶೋರೂಂನಲ್ಲಿ ಚಿನ್ನದ ವ್ಯವಹಾರಕ್ಕೆ ಸಂಬಂಧಿಸಿದ ಹಲವು ದಾಖಲೆಗಳು ಪತ್ತೆಯಾಗಿವೆ. ಇನ್ನು ಜ್ಯುವೆಲರಿ ಶಾಪ್ ಮಾಲೀಕರಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಮೈ ತುಂಬಾ ಬಂಗಾರ ಧರಿಸಿ ವೈರಲ್ ಆಗಿದ್ದ ದಾಸ ಕಿಂಗ್ ಮೇಕರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಪ್ರಾಪರ್ಟಿ ಗಲಾಟೆ ನಡುವೆ ಯುವಕರನ್ನ ಕಳುಹಿಸಿಕೊಟ್ಟ ಹಿನ್ನೆಲೆ ಬಂಧನವಾಗಿದೆ. ಸದ್ಯ ಪೊಲೀಸರು ದಾಸ ಕಿಂಗ್ ಮೇಕರ್ನ ಪೂರ್ವಾಪರ ಹಾಗೂ ಈತನ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಿದ್ದಾರೆ. ಹೀಗಾಗಿ ದಾಸನ ಮೊಬೈಲ್ ಫೋನ್ ಅನ್ನು ಮಿರರ್ ಸ್ಕ್ರೀನ್ ಮಾಡಲು ಸಿಐಡಿಗೆ ರವಾನಿಸಲಾಗಿದೆ. ಸದ್ಯ ಈತನ ಮೊಬೈಲ್ನಲ್ಲಿ ದೊಡ್ಡ ದೊಡ್ಡ ಬಿಲ್ಡರ್ಗಳ ಕಾಂಟ್ಯಾಕ್ಟ್ ನಂಬರ್ಗಳು ಪತ್ತೆಯಾಗಿವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.